ಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಹಾರ್ದಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಹೆಣಗೂತ ಪ್ರಕರಣಕ್ಕೆ, ಹೆಣ ಸಾಗಾಣಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯನನ್ನು ಅರೆಸ್ಟ್ ಮಾಡಿದ್ದಾಯಿತು, ಅವಯ್ಯ ತೋರಿಸಿದ್ದಾಯಿತು, ಮತ್ತೊಂದು ಎಲ್ಲ ನಿಮಗೆ ಗೊತ್ತಿರತಕ್ಕಂಥದ್ದು. ಆದರೆ ಚಿನ್ನಯ್ಯ ಉಲ್ಟಾ ಹೊಡೆದ ಮೇಲೆ ಒಂದು 4-5 ಜನಗಳ ಮೇಲೆ, ಅಂದರೆ ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ, ರಾಮನ್ ನಾಗರಾಜ್, ಪ್ರಕಾಶ್ ರಾಜ್, ವಿಠಲ್ ಗೌಡ್ರು, ಇವರೆಲ್ಲ ಒಂದು 200 ಕೋಟಿಯ ಷಡ್ಯಂತ್ರ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಅದನ್ನ ಸುಮ್ಮನೆ ಇವು ಮಾರಿಕೊಂಡ ಮಾಧ್ಯಮಗಳು ಬ್ರೇಕಿಂಗ್ ನ್ಯೂಸ್ ಅಂತೇಳಿ ಪ್ರಸಾರ ಮಾಡ್ತಕ್ಕಂಥದ್ದು ನೀವೆಲ್ಲ ನೋಡಿದ್ದೀರಿ. ಮಾರಿಕೊಂಡ ಮಾಧ್ಯಮಗಳು ಅಥವಾ ಮಾರಿ ಹೋದ ಮಾಧ್ಯಮಗಳು, ಮಾರಿಸಿದ್ದ ಗೊತ್ತಿಲ್ಲ ನನಗಂತೂ. ನಾವಂತೂ ಎಲ್ಲಿ ಮಾರ್ಕೊಂಡಿಲ್ಲ, ಮಾರು ಹೋಗುವುದಿಲ್ಲ, ಸತ್ಯದ ಪರ ನಿಂತ್ಕೊಂಡಿರ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಇದೇ ತಿಂಗಳು 23ಕ್ಕೆ ರಿಪೋರ್ಟು ಬರಬಹುದು ಅಂದ್ಕೊಂಡಿದ್ದೇನೆ. ಅಂದರೆ ಚಿನ್ನಯ್ಯ ಏನು ರಿಟ್ ಅರ್ಜಿ ಹಾಕಿದ್ದಲ್ಲ, ತನಿಖೆ ವರದಿಯನ್ನು ಕೊಡಿ, ನಾನೊಬ್ಬನೇ ಯಾಕೆ ಶಿಕ್ಷೆಗೆ ಒಳಗಾಗಬೇಕು, ಇವರೆಲ್ಲ ಷಡ್ಯಂತ್ರ ಮಾಡಿದ್ದಾರೆ, ಮಹೇಶ್ ಅಣ್ಣ, ಗಿರೀಶ್ ಅಣ್ಣ ಮತ್ತು ಈ ಹೋರಾಟಗಾರರೆಲ್ಲ ಷಡ್ಯಂತ್ರ ಮಾಡಿದ್ದಾರೆ, ಅವರು ಸಮೇತ ಒಳಗಾಗಬೇಕಂತೇಳಿ ಅವಯ್ಯ ಹೇಳಿರ್ತಕ್ಕಂಥದ್ದು ಆ ಹೇಳಿಕೆ. ಆದರೆ ಅವಯ್ಯ ಸೈನ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಡಿಫ್ರೆನ್ಸ್ ಇದೆ. ಫಸ್ಟ್ ಏನು ಬಂದಿದ್ದಲ್ಲ ಅವಾಗ, ಆ ಸೈನಿಗೂ ಈ ಸೈನಿಗೂ ಟ್ಯಾಲಿ ಆಗ್ತಿಲ್ಲ ಎಂಬುದು ನಿಮಗೆಲ್ಲ ಗೊತ್ತಿರಲಿ. ನೋಡೋಣ ಮುಂದಿನ ದಿನಗಳಲ್ಲಿ ತನಿಖೆ ಮಾಡಿದಾಗ ಏನಾಗುತ್ತೆ, ಏನು ಬಿಡುತ್ತೆ ಅನ್ನೋದು ಅದು ಗೊತ್ತಾಗುತ್ತೆ. ಆದರೆ ಸ್ನೇಹಿತರೆ, ಈ ಹೋರಾಟಗಾರರು ಅದೇನು ರಿಪೋರ್ಟ್ ಬಂತಲ್ವಾ, 1500 ಚಿಲ್ಲರ ಅನಾಥಾಶವಗಳು, ಅದಕ್ಕೆ ದಾಖಲಾತಿಲ್ಲ, ಹಾಗೆ ಹೀಗೆಲ್ಲ ಹೇಳಿರ್ತಕ್ಕಂಥದ್ದು. ಅದರಲ್ಲಿ ಒಂದಿಷ್ಟು ಶವಗಳಿಗೆ ದಾಖಲಾತಿ ಹೊಂದಾಣಿಕೆ ಆಗ್ತಾ ಇಲ್ಲ, ಪಂಚಾಯತಿಯಲ್ಲಿ ಇರ್ತಕ್ಕಂಥದ್ದು ಮತ್ತು ಸ್ಟೇಷನಲ್ಲಿ ಇರ್ತಕ್ಕಂಥದ್ದಕ್ಕೆ ದಾಖಲಾತಿಗಳು ಹೊಂದಾಣಿಕೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಮ್ಮ ಮೋಹಂತಿ ಸಾಹೇಬರು SIT ತನಿಖೆ ಬಗ್ಗೆ ಮಧ್ಯಂತರ ವರದಿ ಅಲ್ಲಿ ಒಂದು 2-3 ತಿಂಗಳ ಹಿಂದೆ ಅದನ್ನ ಪ್ರಸಾರ ಮಾಡ್ತಾ ಇಲ್ಲ, ಯಾರು ಕೇಳ್ತಾನೆ ಇಲ್ಲ. ಚಿನ್ನಯ್ಯ ಏನು ರಿಟ್ ಅರ್ಜಿ ಕೊಟ್ಟ, ಅದರಲ್ಲಿ ಏನಿದೆ ಏನು ಬಿಟ್ಟದಂತೇಳಿ ಎಲ್ಲ ಪುಂಗಿಬಿಟ್ರು ಬಂದು ಎಲ್ಲ ಮಾಧ್ಯಮದವರು. ಅದೇ ಚಿನ್ನಯ್ಯ ಮುಂಚಿತವಾಗಿ ಕೊಟ್ಟಿರ್ತಕ್ಕಂಥದ್ದು ಕಂಪ್ಲೇಂಟಲ್ಲಿ ಇಂತಿನ ಥರ ಹೆಸರೆಲ್ಲ ಇದ್ವು. ಆ ಲೋಫರ್ ನಕಲಿ ದೇವಮಾನವ ಮತ್ತು ಅವನಿಗೆ ಸಂಬಂಧಪಟ್ಟ ಗ್ಯಾಂಗ್ನ 25-30 ಸದಸ್ಯರ ಹೆಸರಿದ್ವು. ಅವನ್ನ ಯಾಕೆ ಪ್ರಸಾರ ಮಾಡಲಿಲ್ಲ, ಇದು ಕ್ವಶನ್ ಕೇಳಬಾರ್ದಾ? ನೋಡಿ, 1500 ಚಿಲ್ಡ್ರ ಆ ಪ್ರಕರಣಗಳಿಗೆ ನೋಡಿ ಸ್ನೇಹಿತರೆ, 11 ವರ್ಷದ ಹುಡುಗಿ, ಬೇಜನ್ ಇದ್ದಾವೆ. ಮತ್ತು ಯಾರೋ ಒಬ್ಬಯ್ಯ, ಆ ಲೋಫರ್ ಯೂಟ್ಯೂಬರ್, ಗೊತ್ತಿಲ್ಲ ನನಗೆ ಅವನ ಹೆಸರು, ಅವನು ಯೂಟ್ಯೂಬಲ್ಲಿ ಬಂದು ಹೇಳ್ತಾ ಇದ್ದ, ಮಟ್ಟಣ್ಣ ಹಂಗೆ ಹೇಳಿದಾನೆ, ಆ ಹುಡುಗಿ ಬಗ್ಗೆ ಹಿಂಗೆ ಹೇಳಿದಾನೆ, 11 ವರ್ಷದ ಹುಡುಗಿ ಅಂದರೆ ತನ್ನ ಮುಡಿಯನ್ನು ದೇವಸ್ಥಾನದಲ್ಲಿ ಕೊಟ್ಬಿಟ್ಟು ಅಲ್ಲೋ ಸತ್ತೋದ್ಲ ಹಂಗೆ ಹಿಂಗೆ ಅಂತೇಳಿ ಅದ್ರ ಬಗ್ಗೆ ಒಂದು ತಿರುಚಿ ಹೇಳ್ತಾ ಇದ್ದಾನೆ. ನೋಡಿ ಸ್ವಾಮಿ, ನಮ್ಮ ಸೌಜನ್ಯ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರು ಏನೆಲ್ಲ ತಿರುಚಿ ಹೇಳಿದ್ರು ಕೂಡ ನಿನ್ನೆಟ್ಟಿಗೆ ಹೇಳು, ಆ ಹುಡುಗಿಗೆ ಅತ್ಯಾಚಾರ ಆಗಿಲ್ವಾ, ಅಥವಾ ಕೊಲೆ ಆಗಿಲ್ವಾ, ಇನ್ನೊಂದಾಗಿಲ್ಲ ಮತ್ತೊಂದಾಗಿಲ್ವಾ? ಅಲ್ಲಿ ಮಾಡಿದವರು ಯಾರು? ಗಿರೀಶ್ ಮಟ್ಟಣ್ಣ ಮಾಡಿದ್ನ, ಇನ್ನು ಹೋರಾಟಗಾರರು ಮಾಡಿದ್ರ? ಇದ್ರ ಬಗ್ಗೆ ಮಾತಾಡಪ್ಪ. ಅದನ್ನ ಬಿಟ್ಟು ಬುರುಡೆ ಗ್ಯಾಂಗ್ನವರು ಬುರುಡೆ ಬಿಡ್ತಿದ್ದಾರೆ. ಈಗ SIT 1500 ಚಿಲ್ಡ್ರ ಪ್ರಕರಣಗಳಿಗೆ ದಾಖಲೆ ಸರಿ ಹೋಗ್ತಾ ಇಲ್ಲ ಅಂತೇಳಿ ಅದು ಬುರುಡೆನಾ? ಚಿನ್ನತಕ್ಕಂಥದ್ದು 3-4 ಪ್ಲೇಸಲ್ಲಿ ಸಿಕ್ತು ಅಂತೇಳಿ ಚಿನ್ನಯ್ಯ ಜೈಲಿಂದ ಹೊರಗೆ ಬರೋವತ್ತೇ ಬರ್ಕೊಟ್ಟು ಬಂದಿದ್ದಾನೆ. ಅವು ನಾನು ತೋರಿಸಿರೋ ಪ್ಲೇಸಲ್ಲೇ ಸಿಕ್ಕಿರ್ತಕ್ಕಂಥದ್ದು. ನನ್ನ ಇದರಲ್ಲಿ ದೂರುದಾರನನ್ನಾಗಿ ಮಾಡಿ ಅಪರಾಧಿಯನ್ನು ಮಾಡಬೇಡಿ ಅಂತೇಳಿ ಅರ್ಜಿ ಕೊಟ್ಟು ಬಂದಿರತಕ್ಕಂಥದ್ದು. ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಚಿನ್ನಯ್ಯ ಯಾಕೆ ಈಗ ಉಲ್ಟಾ ಹೊಡೆದ ಅಂದರೆ ಅವನಿಗೆ ಜೀವ ಬೆದರಿಕೆ ಹೇಗಿರುತ್ತೋ ಗೊತ್ತಿಲ್ಲ ನಿನಗಂತೂ. ಈಗ ಯಾರ ಪೋಷಣೆಯಲ್ಲಿದ್ದಾನೆ, ಯಾವ ಲಾಡ್ಜಲ್ಲಿದ್ದಾನೆ, ಅವನು ಒಂದು ದಿನದ ಖರ್ಚೆಷ್ಟು, ಇದ್ರ ಬಗ್ಗೆ ಯಾಕೆ ಪ್ರಸಾರ ಮಾಡ್ತಾ ಇಲ್ಲ? ಸುಮಾರು 4-5 ಸಾವಿರ ಇರ್ಬೋದು ಅಂತೇಳಿ ನಮ್ಮ ಗಿರೀಶ್ ಮಟ್ಟಣ್ಣನವರು ಹೇಳಿರ್ತಕ್ಕಂಥದ್ದು. ಆ ಲಾಡ್ಜಿನ ಬಿಲ್ ಸಮೇತ ಅಷ್ಟೇ ಇದೆ. ಇದನ್ನೆಲ್ಲ ಯಾರು ಕೊಡ್ತಾ ಇದ್ದಾರೆ? 1 ಲಕ್ಷ ಕೊಟ್ಟು ಬೇಲ್ ತಗೊಳ್ಳೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಇವತ್ತಿನ ದಿನ 5-5 ಸಾವಿರ ಅಂದರೆ ತಿಂಗಳಿಗೆ ಎಷ್ಟಾಯಿತು? 5-3-15 1.5 ಲಕ್ಷ. ಎಲ್ಲಿಂದ ಬರೋದು ದುಡ್ಡು?
ಅವಯ್ಯ ಏನು ಕೆಲಸ ಮಾಡ್ತಕ್ಕಂಥದ್ದು? ದಿನ 5,000 ಬರಬೇಕಂದ್ರೆ ಅವನ ಜೀವನಕ್ಕೆ ಮತ್ತೆ ಊಟ ಉಪಚಾರ ಮತ್ತೆ ಬೇರೆ ಮತ್ತೊಂದು ಅದಕ್ಕೆಲ್ಲ ಯಾರು ದುಡ್ಡು ಕೊಡ್ತಾ ಇದ್ದಾರೆ? ಮತ್ತು ಈಗೇನೋ ರಿಟಾರ್ಜ್ ಹಾಕಿದ್ನಲ್ಲ, ಬಾರ್ ಕೌನ್ಸಿಲಿಂಗ್ ಅಧ್ಯಕ್ಷ ಬೆಂಗಳೂರಿನಲ್ಲಿ, ಅವರು ಇವರ ಪರವಾಗಿ ರಿಟ್ ಅರ್ಜಿ ಸಲ್ಲಿಸುವಲ್ಲಿ ಅವರ ಪಾತ್ರ ಮುಂದಾಳತ್ವದಲ್ಲಿ ಇರ್ತಕ್ಕಂಥದ್ದು. ಆ ವಕೀಲರ ಪಾತ್ರ. ಒಂದು ಟೀಮೇ ಇದೆ ರೀ, ಚಿನ್ನೈನ ಹಿಂದೆ ಒಂದು ಟೀಮೇ ಇದೆ. ಈ ಟೀಮ್ ಯಾರದ್ದು? ಯಾರು ರಚನೆ ಮಾಡಿಕೊಟ್ರು? ಸೌಜನ್ಯ ಹೋರಾಟಗಾರ ರಚನೆ ಮಾಡಿಕೊಟ್ರ? ಅಥವಾ ಅವಯ್ಯ ರಚನೆ ಮಾಡ್ಕೊಂಡ? ಅವಯ್ಯ ದುಡ್ಡು ಕೊಟ್ಟೆ ಕೊಂಡ್ಕೊಂಡ ಲಾಯರ್ಗಳನ್ನ ವಾದ ಮಾಡ್ಲಿಕ್ಕೋಸ್ಕರ? ಮತ್ತೆ ಬೇರೆ ಅನ್ಕೋಬೇಡಿ. ಇದ್ರ ಬಗ್ಗೆ ಕ್ವಶನ್ ಕೇಳಬಾರ್ದಾ? ಈ ಲೋಫರ್ ನಕಲಿ ದೇವಮಾನವ ನೆಟ್ಗಿದಾನ, ಎಷ್ಟೆಲ್ಲ ಕಬಳಿಕೆ ಮಾಡಿದ್ದಾನೆ, ಇದ್ರ ಬಗ್ಗೆ ಮಾತಾಡಬಾರ್ದ ನಾವು? ಈಗೇನು ಅವರು ವೀಲ್ ಚೇರಲ್ಲಿ ಕುಂತಿದ್ದಾರಂತೆ, ಪಾಪ ವಾಯುರುದ್ಧ ಕಾಯಿಲೆ, ಏನು ಮಾಡೋಕ್ಕಾಗೋದಿಲ್ಲ. ಅವ್ರು ಚೆನ್ನಾಗಾಗಲಿ, SIT ವರದಿ ಬರತಾಗ ನನ್ನ ಬದುಕಿರಲಿ. ಇಲ್ಲಾಂದರೆ ಆ ಲೋಫರ್ ಚಿಕ್ಕವನು, ಚಿಕ್ಕ ದಣಿ, ಅವರ ಸ್ವಂತ ಅಮ್ಮನನ್ನು ಬಿಟ್ಟಿಲ್ಲಂತೆ, ಮುಗಿಸಾಕಿದ್ರಂತೆ. ಆಕ್ಸಿಡೆಂಟ್ ಮಾಡಿ ಏನೋ ಮತ್ತೊಂದು ಮಾಡಿ ಸ್ಲೋ ಪಾಯ್ಸನ್, ಅದೆಲ್ಲ ಸುಜಾತ ಬಟ್ಟೆಗಳಿರ್ತಕ್ಕಂಥದ್ದು, ನಾನಲ್ಲ, ಸುಜಾತ ಬಟ್ಟೆಗಳಿರ್ತಕ್ಕಂಥದ್ದು. ಅದು ಆಡಿ ಸಮೇತ ಅಲ್ಲೇ ಪ್ರಸಾರ ಕೂಡ ಮಾಡಿದ್ದು ನಾನು. ನಿಮಗೆಲ್ಲ ಗೊತ್ತಿದೆ, ಆದರೆ ಧ್ವನಿ ಎತ್ತಾ ಇಲ್ಲ, ಮೀಟ್ರ್ ಇಲ್ಲ ಅಷ್ಟೇ. ಅದು ಮೀಟ್ರೆ ಬೇರೆ ಇನ್ನೇನಿಲ್ಲ. ನೋಡಿ ಸ್ನೇಹಿತರೆ, ಅದೇ ರೀತಿ ಈ ಧರ್ಮಸ್ಥಳದ ನಕಲಿ ದೇವಮಾನವನಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೋ ಮತ್ತೊಂದು ಕೊಟ್ಟಾರೋ ನನಗಂತೂ ಗೊತ್ತಿಲ್ಲ. ಹೇಗಾದರೂ ಮಾಡಿ ನಿಮ್ಮ ಕಮ್ಯುನಿಟಿಯವರು ಬೇರೆ ಯಾರನ್ನಾಗಲಿ ಆ ನಕಲಿ ದೇವಮಾನವನನ್ನು ಯಾವುದಾದ್ರೂ ಒಂದು ಹಾಸ್ಪಿಟ್ಲಿಗೆ ಸೇರಿಸಿ ಒಳ್ಳೆಯ ಆಸ್ಪತ್ರೆಗೆ ಜೀವವನ್ನು ಉಳಿಸುವಂಥ ಕೆಲಸ ಮಾಡಿ. ಫುಲ್ ಸೀರಿಯಸ್ ಅಂತ, ನನಗಂತೂ ಗೊತ್ತಿಲ್ಲ, ಫುಲ್ ಸೀರಿಯಸ್ ಅಂತೆ. ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ಸುಳ್ಳು, ಅಲ್ಲೇನು ಬರೋದೇ ಇಲ್ಲ. ಯಾವುದೇ ಒಂದು ಆರೋಗ್ಯದ ಬುಲೆಟ್ ಬಿಡಲ್ಲ ಒಬ್ಬ ರಾಜ್ಯಸಭಾ ಸದಸ್ಯ, ಆದರೂ ಹೆಲ್ತ್ ಬುಲೆಟ್ ಬಿಡೋದೇ ಇಲ್ಲ. ಏನು ಮಾಡೋಕ್ಕಾಗಲ್ಲ. ನಕಲಿ ದೇವಮಾನವ ಹೇಗೆ ಹೇಳ್ತಾನೋ ಅವನ ತಮ್ಮ ಹೇಗೆ ಹೇಳ್ತಾನೋ ಹಾಗೆ ಮಾಡ್ತಕ್ಕಂಥದ್ದು ಆ ಲೋಫರ್ ನಕಲಿ ದೇವಮಾನವ. ಹೆದರ್ಕೊಂಡನು ಮತ್ತೇನೋ ನನಗಂತೂ ಗೊತ್ತಿಲ್ಲ. ಆದರೆ ಈ ವಯ್ಯ SIT ತನಿಖೆ ವರದಿ ಬರತ್ತಗನ ಜೀವಂತವಾಗಿ ಇರಲೇಬೇಕು. ಯಾಕಂದರೆ ಇಲ್ಲಿ ಸೌಜನ್ಯ ಹೋರಾಟಗಾರರು ಅಂದರೆ ನಾವು, ಇಡೀ ನಮ್ಮ ರಾಜ್ಯದ ಸೌಜನ್ಯ ಹೋರಾಟಗಾರರು, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸೌಜನ್ಯ ಹೋರಾಟಗಾರರು 1500 ಪ್ರಕರಣಗಳಲ್ಲಿ ಇವು ಆಗಿರಬಹುದಲ್ವಾ, ನಾನು ಕೂಡ ಭಾಗಿಯಾಗಿರ್ಬೋದಲ್ವಾ, ನನ್ನನ್ನು ಜೈಲಿಗೆ ಗಲ್ಲಿಗೆ ಏರಿಸ್ತಕ್ಕನ ಜೀವಂತವಾಗಿರಬೇಕಲ್ವಾ, ನೋಡಬೇಕಲ್ವಾ ಅವಯ್ಯ ಲೋಫರ್ ನಕಲಿ ದೇವಮಾನವ ಈ ಹೋರಾಟಗಾರರು ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ನಲ್ಲ ಅವನ ಪೆಟ್ರೋಲಿಯಂ ಗ್ಯಾಂಗ್ನವರು. ಸೌಜನ್ಯ ಹೋರಾಟಗಾರರನ್ನು ಗಲ್ಲಿಗೆ ಇಲ್ಲಿಗೆ ಏರಿಸುವುದನ್ನು ಈ ಲೋಫರ್ ನಕಲಿ ದೇವಮಾನವ ನೋಡಬೇಕಲ್ವಾ. ಅವನ ಶಿಷ್ಯಂದ್ರು ಆ ಲೋಫರ್ ಕಿರಿಕಾಗೆ, ಪುಂಗಿದಾಸ, ಚಕ್ರವರ್ತಿ, ವಸಂತ ಗಿಳಿಯಾರ್, ಬೇಜಾನ್ ಲೋಫರ್ಗಳಿದ್ದಾರೆ. ಅವನು ಹೇಗೆ ಹೇಳ್ತಾನೋ ಹಾಗೆ ಕೇಳ್ತಕ್ಕಂಥದ್ದು ಅಂಥವರೆಲ್ಲ ನೋಡಬೇಕಲ್ವಾ. ಅವ್ರು ಸಂತೋಷ ಪಡ್ತಕ್ಕಂಥದ್ದು ಈ ಲೋಫರ್ ನಕಲಿ ದೇವಮಾನವ ನೋಡಬೇಕಲ್ವಾ. ಅದಕ್ಕೋಸ್ಕರ ಜೀವಂತವಾಗಿರಬೇಕು. ಧರ್ಮಸ್ಥಳದಲ್ಲಿ ಸೌಜನ್ಯ ಪ್ರಕರಣ ಮತ್ತು ಹಾನೆಮಾವತ್ನ ಪ್ರಕರಣ, ಪ್ರತಿಯೊಂದು ಪ್ರಕರಣದಲ್ಲಿ ಸೌಜನ್ಯ ಹೋರಾಟಗಾರರು, ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಸೌಜನ್ಯ ಹೋರಾಟಗಾರರು ಭಾಗಿಯಾಗಿದ್ದಾರೆ ಎಂಬ ಬಲವಾದ ಅನುಮಾನವಿದೆ. ಎಲ್ಲರನ್ನು ಒದ್ದು ಒಳಗಾಕ್ಬಿಡಿ. ಧರ್ಮಸ್ಥಳದ ನಕಲಿ ದೇವಮಾನವ ನಡೆದಾಡುವ ದೇವರು ಏನೂ ಮಾಡೇ ಇಲ್ಲ, ಅವರ ಗ್ಯಾಂಗ್ನವರು ಸಮೇತ ಏನೂ ಮಾಡೇ ಇಲ್ಲ. ಇದು ಸುಳ್ಳು ಸುದ್ದಿ, ಇವರೇ ಮಾಡಿರ್ತಕ್ಕಂಥದ್ದು. ಹೌದಲ್ವಾ? ಇವರಿಗೆ ಶಿಕ್ಷೆ ಆಗೋದು ಬೇಡವಾ? ಇನ್ಯಾವ ಲೋಫರ್ ಬಂದು ಕಾಮೆಂಟ್ ಆಗ್ತಾನೆ, ಸಂಚಾರಿ ಸ್ಟುಡಿಯೋ ಸಂತೋಷ್ ಜೈಲಿಗೆ ಹೋಗಿದ್ದ, ಅಲ್ಲಿಗೆ ಹೋಗಿದ್ದ, ಇಲ್ಲಿಗೆ ಹೋಗಿದ್ದ. ಈ ಲೋಫರ್ ನಕಲಿ ದೇವಮಾನವನ ಕಡೆಯವರು ಸುಳ್ಳು ದಾಖಲಾತಿ ಕೊಟ್ಟು ಯಾರನ್ನು ಬೇಕಾದ್ರೂ ಜೈಲಿಗೆ ಹಾಕ್ಸ್ತಾರೆ. ನಾಳೆ ನನ್ನ ಸಮೇತ ಹಾಕ್ಸ್ಬೋದು, ನೋ ಟೆನ್ಷನ್. ನಾನು ಯಾವುದೇ ಕಾರಣಕ್ಕೂ ಬೇಲ್ ತಗೊಳ್ಳಲ್ಲ. ಇವತ್ತೇ ಬಂದು ಪೊಲೀಸರು ಎತ್ತಾಕೊಂಡು ಹೋಗಿ ಜೈಲಿಗೆ ಹಾಕಿರೋ ಸಮೇತ ಸಂತೋಷವಾಗಿ ಜೈಲಿಗೆ ಹೋಗ್ತೀನಿ. ಅರ್ಥ ಆಯ್ತಾ?
ಆ ಲೋಫರ್ ನಕಲಿ ದೇವಮಾನವ ನೋಡಬೇಕು. ಏನು ಹೇಳಿ? ಆ ಲೋಫರ್ ನಕಲಿ ದೇವಮಾನವ ಸೌಜನ್ಯ ಹೋರಾಟಗಾರರೆಲ್ಲ ಜೈಲಿಗೆ ಹೋಗ್ತಕ್ಕಂಥದ್ದನ್ನು ಆ ವಯ ನೋಡಬೇಕು. ಇವರೇ ಷಡ್ಯಂತ್ರ ಮಾಡಿರ್ತಕ್ಕಂಥದ್ದು. ಕೋಟಿಗಟ್ಟಲೆ ದುಡ್ಡು ಫಾರಿನಿಂದ, ಕೇರಳದಿಂದ, ತಮಿಳುನಾಡಿನೆಲ್ಲ ಮತ್ತು ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ ಎಲ್ಲೆಲ್ಲೋ ದುಡ್ಡೆಲ್ಲ ಬಂದು ಈ ಹೋರಾಟಗಾರರಿಗೆ ಬಂದುಬಿಟ್ಟಿದ್ದಾವೆ. ಅದಕ್ಕೆ ಇವರಿಗೆ ಹುಚ್ಚೆದ್ದು ಕುಣಿತಾ ಇದ್ದಾರೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಅಪಮಾನ ಮಾಡ್ತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ ಅಂತೇಳಿ ಉಂಗ್ತಾ ಇದ್ದಾರಲ್ಲ, ಅದಕ್ಕೆಲ್ಲ ಉತ್ತರ ಸಿಗೋದು ಬೇಡವಾ? ಏ ಲೋಫರ್ ನಕಲಿ ದೇವಮಾನವ, ನೀನೊಂದು ಒಳ್ಳೆ ಆಸ್ಪತ್ರೆಗೆ ಹೋಗಿ ಸೇರ್ಕೋ, ಇಲ್ಲಾಂದರೆ ನಿಮ್ಮ ತಮ್ಮ ಮಟಾಶ್ ಮಾಡ್ತಾನೆ. ನಮಗೆ ಅನಿಸುತ್ತೆ ಹಾಗೆ ಅನಿಸ್ತಕ್ಕಂಥದ್ದು. ಯಾಕಂದರೆ ನಿಮ್ಮ ತಾಯಿಯನ್ನು ಬಿಟ್ಟಿಲ್ಲ ಆ ಲೋಫರ್. ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ದ ಅಂತೇಳಿ ಟಾಕ್ ಇದೆ, ಪಬ್ಲಿಕ್ ಟಾಕ್. ನನ್ನ ಅಭಿಪ್ರಾಯ ಅಲ್ಲ ಸ್ವಾಮಿ. ಸುಜಾತ ಭಟ್ಟು ಮತ್ತು ಬೇಜಾನ್ ಜನ ನನಗೆ ಫೋನ್ ಮಾಡಿ ಹೇಳ್ತಕ್ಕಂಥದ್ದು ಹಿಂಗಾಗಿದೆ ಅಂತೇಳಿ. ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು, ದಯವಿಟ್ಟು ಡಾಕ್ಟರ್ ನಕಲಿ ದೇವಮಾನವ ವೀಲ್ ಚೇರಿಂದ ಎದ್ದು ಬರಬೇಕು. ಅಂದರೆ ನೀನು ನಿನ್ನ ತಮ್ಮನ ಸಂಪರ್ಕವನ್ನು ಬಿಟ್ಟು ದೊಡ್ಡ ಆಸ್ಪತ್ರೆಗೆ ಸೇರ್ಕೊಳ್ಳಲ್ಲ ಈ ಲೋಫರ್. ಇಲ್ಲಾಂದರೆ ನಿನ್ನ ಮುಚ್ಚಿಬಿಡ್ತಾನೆ ನಿನ್ನ ತಮ್ಮನ ಮಕ್ಕಳ ಸಮೇತ ಸೇರಿಸಿ ಹೇಳ್ತಕ್ಕಂಥದ್ದು. ಇದು ಸತ್ಯ. ಇದೇ ವಿಡಿಯೋನ ಹಾಡಿನ ಇಟ್ಕೊಂಡು ಹೋಗಿ ಒಂದು ಕಂಪ್ಲೇಂಟ್ ಮಾಡಿಕೊ, ನನಗೇನು ಸಂಬಂಧ ಇಲ್ಲ. ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೇನೆ. ಸುಳ್ಳು ನಿಜನೋ ನಿನ್ನ ಆಸ್ಪತ್ರೆಯಿಂದ ರಿಪೋರ್ಟ್ ಬರಲಿ, ಗೊತ್ತಾಗುತ್ತೆ. ಸ್ಲೋ ಪಾಯ್ಸನ್ ಇಟ್ಟಿದ್ದಾರೆ, ಸ್ಲೋ ಆಗಿ ಊಟ ಬಡಿತಾ ಇದ್ದಾರೆ ನಿನಗೆ, ಅದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ನಿನ್ನ ಕತೆ ಮುಗೀತು. SIT ವರದಿ ಬಂದರೆ ಸೌಜನ್ಯ ಹೋರಾಟಗಾರರೆಲ್ಲ ದಂಡಾಗಿ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ? ತಿಹಾರ್ ಜೈಲಿಗೆ ಹೋಗ್ತಾರೆ. ಇಡೀ ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಸೌಜನ್ಯ ಹೋರಾಟಗಾರರು ಮತ್ತು ಯೂಟ್ಯೂಬರ್ ಸಮೇತ ಕಂಬಿ ಹಿಂದೆ ಹೋಗ್ತಕ್ಕಂಥದ್ದು. ಅವರಿಗೆ ನೇಣ್ ಫೇಕ್ಸ್, ನನಗೂ ಸಮೇತ ನೇಣ್ ಫೇಕ್ಸ್. ಧರ್ಮಸ್ಥಳದ ಅನಾಹುತಗಳಿಗೆಲ್ಲ, ಅಂದರೆ ಅಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಏನಾಗಿದ್ದಾವೆ ಅದಕ್ಕೆಲ್ಲ ನಾವೇ ಕಾರಣಕರ್ತರು. ಹೀಗೆ ಮಾಡಿ ನಮ್ಮನ್ನು ಮುಗಿಸುವಂಥ ಪ್ರಯತ್ನ ಮಾಡ್ತೀರಾ? ಇದೆಯಾ ದಮ್ಮು ನಿಮಗೆ? ಲೋಫರ್ಗಳಾ ಬಂದು ಕಾಮೆಂಟಲ್ಲಿ ಪುಂಗ್ತಾರೆ. ಲೋಫರ್ ನಕಲಿ ದೇವಮಾನವನ ಕಡೆಯವರು ಬಂದು ಪುಂಗ್ತಾರೆ. ನಿಮ್ಮನ್ನೆಲ್ಲ ಜೈಲಿಗೆ ಹಾಕ್ಸ್ತೀವಿ, ಅಲ್ಲಿಗೆ ಹಾಕ್ಸ್ತೀವಿ, ಇಲ್ಲಿಗೆ ಹಾಕ್ಸ್ತೀವಿ. 1-2 ಕಿತ್ಕೊಂಬಕ್ಕಾಗಲ್ಲ ಲೋಫರ್ಗಳ. 1-2 ಕಿತ್ಕೊಂಬಕ್ಕಾಗಲ್ಲ. ಉಗ್ರಪ್ಪನ ವರದಿಯಲ್ಲಿದೆ 106 ಶವಗಳು. ಇದ್ರ ಬಗ್ಗೆ ತನಿಖೆ ಇಲ್ಲ. ಈಗ ತನಿಖೆ ಆಗುತ್ತಕ್ಕಂಥದ್ದು ಇದೆಯಲ್ಲ, ಈ ತನಿಖೆಯನ್ನು ಸಮೇತ ನಿಲ್ಲಿಸುವಂಥ ಪ್ರಯತ್ನಗಳು ಒಂದಲ್ಲ ಎರಡಲ್ಲ ಬೇಜನ್ ನಡೆದೋಗ್ಯಾರ. ಈಗಿನ ಉಗ್ರಪ್ಪನ ವರದಿ ಅಲ್ಲೇ ಮುಚ್ಚೋಯ್ತು. ಬರೀ ವರದಿ ಅಷ್ಟೇ, ತನಿಖೆ ಮಾತ್ರ ಇಲ್ಲ. ಆದರೆ ಈಗ SIT ತಂಡದವರು ಮೊಹಂತಿ ಸಾಹೇಬ್ರಿಗೆ ನಮಸ್ಕಾರ ಹೇಳಲೇಬೇಕು. ಅವರಿಗೆ ಮೊಹಂತಿ ಸಾಹೇಬರು ಈಗ 1500 ಬಾಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂಥವು ಪ್ರತಿಯೊಂದನ್ನು ತನಿಖೆ ಮಾಡ್ತಾ ಇದ್ದಾರೆ. ಯಾವುದೇ ಪಕ್ಷಪಾತವಿಲ್ಲದೆ ತನಿಖೆಯನ್ನು 90% ಮಾಡಿದ್ದಾರೆ ಎಂಬುದು ನಮ್ಮ ಅಭಿಪ್ರಾಯ. ಒಳಗೇನಾಯ್ತು ಬಿಟ್ಟ ನನಗಂತೂ ಗೊತ್ತಿಲ್ಲ. ಆದರೆ ಧರ್ಮಸ್ಥಳದ ನಕಲಿ ದೇವಮಾನವನ ಕೈವಾಡ ಇರುವುದು ಇದರಲ್ಲಿ 100ಕ್ಕೆ 99% ಸತ್ಯ. ಧರ್ಮಸ್ಥಳದ ನಕಲಿ ದೇವಮಾನವನ ಕಡೆಯವರು ಮತ್ತು ಅವನದ್ದು ಸಮೇತ ಇರಬಹುದು ಎಂಬ ನಮ್ಮ ಬಲವಾದ ಅನುಮಾನ. ಏನು ಸೌಜನ್ಯ ಹೋರಾಟಗಾರ ಮಾಡಿದ್ದಾರೆ ಇಷ್ಟೆಲ್ಲ ಅನಾಹುತಗಳು? ಹೇಳಿ, ಮಾಡಿದರೆ ನನಗೆ ಫಸ್ಟ್ ಕೊಡಿ ಶಿಕ್ಷೆ. ನಾನು ನಿನ್ನೆ ಮೊನ್ನೆ ಬಂದಿರತಕ್ಕಂಥದ್ದು, ಆದರೆ ನನಗೆ ಫಸ್ಟ್ ಶಿಕ್ಷೆ ಕೊಡಿ. ಅದು ಜೈಲಲ್ಲ, ಗಲ್ಲು ಶಿಕ್ಷೆ ಕೊಡಿ. ಯಾಕಂದರೆ ನಮ್ಮ ಹಿಂದೂ ದೇವಾಲಯದ ಮೇಲೆ ನಾವೇ ಷಡ್ಯಂತ್ರ ಮಾಡಿರ್ತಕ್ಕಂಥದ್ದು ಅಂತ ನೀವು ಹೇಳಿರ್ತೀರಲ್ಲ. ಹಿಂದೂ ದೇವಾಲಯದ ಮೇಲೆ ಷಡ್ಯಂತ್ರ ಮಾಡಿರ್ತಕ್ಕಂಥದ್ದು ಇವರು 200 ಕೋಟಿ 300 ಕೋಟಿ ಹಾಗೆ ಹೀಗೆ ಏನೆಲ್ಲ ಬೊಬ್ಬೆ ಹೊಡಿತಿದ್ದೀರಲ್ಲ, ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು. ಏನಾದರೂ ಇದರಲ್ಲಿ 1 ಇಂಚು ಸೌಜನ್ಯ ಹೋರಾಟಗಾರರು ಏನಾದರೂ ತಪ್ಪು ಮಾಡಿದರೆ ನನ್ನ ಒಪ್ಪಿಗೆ, ನಾನು ಸ್ವಂತ ಒಪ್ಕೊಳ್ತೀನಿ ಸ್ವಾಮಿ, ನೇಣಾಕಿ. ಆದರೆ ಸತ್ಯಾಂಶ ಹೊರಗೆ ಬರಬೇಕು. ಎಲ್ಲದಕ್ಕೂ ರೆಡಿ ಇದ್ದೀವ್ರಿ. ರೆಡಿ ಆದಮೇಲೆ ಈ ಹೋರಾಟಕ್ಕೆ ಬಂದಿರತಕ್ಕಂಥದ್ದು. ಸುಮ್ಮನೆ ಕಾಮೆಂಟಲ್ಲಿ ಬಂದು ಅಂಥ ಮಗ ಇಂಥ ಮಗ, ಈ ಲೋಫರ್ಗಳ ನಿಮ್ಗೇನಾದರೂ ಧರ್ಮಸ್ಥಳ ನಕಲಿ ದೇವಮಾನವ ಕಾಂಚಾಣ ಕೊಡ್ಬೋದು, ನಮಗೆ
ಯಾವುದೇ ರೀತಿಯಿಂದ ಹಣ ಪಣ ಇನ್ನೊಂದು ಮತ್ತೊಂದು ಬರದೇ ಇಲ್ಲ. ಸತ್ಯವಂತರು, ಹೋರಾಟಗಾರರೆಲ್ಲ ಸತ್ಯವಂತರು. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಿಮಗೆ. ಇದೇ ತಿಂಗಳು ಸೌಜನ್ಯ ಪ್ರಕರಣ ಸಮೇತ ಸುಪ್ರೀಂ ಕೋರ್ಟಲ್ಲಿ ಮರುತನಿಖೆಗೆ ಬರಬಹುದು, ಅಲ್ಲ ಬಂದೇ ಬರುತ್ತೆ. ಅದಕ್ಕಿಂತ ಮುಂಚಿತವಾಗಿಯೇ ಧರ್ಮಸ್ಥಳದ ಕಾಮಂದ ಪರಲೋಕಕ್ಕೆ ಪರಾರಿ ಆಗಬಹುದು, ಎಚ್ಚರ. ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು ಅವಯ ಬದುಕಿರಬೇಕು. ಪ್ರಕರಣ ಮರುತನಿಖೆಗೆ ಬಂದ ಮೇಲೆ ಯಾರಿಗೆ ಶಿಕ್ಷೆ ಆಗುತ್ತೆ ಕಣ್ಣಾರ ನೋಡಬೇಕು. SIT ವರದಿಯಲ್ಲಿ ಏನಿದೆ ಎಂಬುದರ ಬಗ್ಗೆ ಅವಯ ಕಣ್ಣಾರ ನೋಡಬೇಕು. ಇದರಲ್ಲೂ ಹೋರಾಟಗಾರರು ಏನಾದರೂ ತಪ್ಪು ಮಾಡಿದ್ದಾರಾ, ಅಥವಾ ಬೆಟ್ಟದ ಮೇಲಿನ ನೀರು ಇವನ ಮುಕ್ಕಳು ಬಿಡಕ್ಕೆ ಬಂದತಾ, ಧರ್ಮಸ್ಥಳದ ಕಾಮನದ ಮುಕ್ಕಳು ಬಿಡಕ್ಕೆ ಬಂದತಾ ಅಥವಾ ಬಂದಿಲ್ವಾ, ಸೌಜನ್ಯ ಹೋರಾಟಗಾರರ ಮುಕ್ಕಳು ಬಿಡಕ್ಕೆ ಬಂದತಾ ನೋಡಬೇಕಲ್ವಾ. ಅದಕ್ಕೋಸ್ಕರ ಅವಯ್ಯ ಬದುಕಿರಬೇಕು. ನಮಸ್ಕಾರ ಸ್ನೇಹಿತರೆ, ಇಷ್ಟೊತ್ತು ವೀಕ್ಷಿಸಿದ ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ನಮಸ್ಕಾರ. ಮುಂದಿನ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವಿಚಾರ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮೇಯ್ನಾಗಿ ಕಾಮೆಂಟ್ ಮಾಡಿ. ಆ ಲೋಫರ್ಗಳು ಏನಿದ್ರೆ, ನಾನು ಯಾವುದೇ ರೀತಿಯಿಂದ ಯಾವುದೇ ಕಾರಣಕ್ಕೂ ನನ್ನ ವೈಯಕ್ತಿಕವಾಗಿ ಡಾಕ್ಟರ್ ನಕಲಿ ದೇವಮಾನವನ ಮೇಲೆ ದ್ವೇಷನೇ ಇಲ್ಲ. ನಮ್ಮ ಮಂಜುನಾಥ ಸ್ವಾಮಿ ನಮ್ಮ ಹಕ್ಕು, ನಮ್ಮ ದೇವರು ನಮಗೆ ಬೇಕು. ಆ ಲೋಫರ್ ಅದನ್ನು ಅಡ್ಡ ಇಟ್ಕೊಂಡು ಲಜ್ಜೆಗೆಟ್ಟ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಕೇಳ್ತಕ್ಕಂಥದ್ದು, ನಿಮಗೆ ಸರಿ ಅನಿಸಿದರೆ, ನಾನು ಮಾತಾಡ್ತಕ್ಕಂಥದ್ದು ಸರಿ ಅನಿಸಿದರೆ ಕಮೆಂಟ್ ಮಾಡಿ, ತಪ್ಪು ಅನಿಸಿದ ಸಮೇತ ಕಮೆಂಟ್ ಮಾಡಿ, ತಿದ್ದಿಕೊಳ್ಳುವಂಥ ಕೆಲಸ ಮಾಡ್ತೀನಿ. ನಮಸ್ಕಾರ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ.